ನಾನು ವಿಜಿತ್ ಕುಮಾರ್ ಶೆಟ್ಟಿ ಉಡುಪಿ ಪ್ರಶೇಖರಾಗಿದ್ದೆ. ಇವತ್ತು ನಾವೆಲ್ಲ ಇಲ್ಲಿ ನಮ್ಮ ಉಡುಪಿ 4ನೇ ಮೆಗಾ ಜಾಬ್ ಅಂದ್ರೆ ಉದ್ಯೋಗ ಮೇಳದ ಪ್ರಯುಕ್ತ ಇಲ್ಲಿ ನಾವು ಪತ್ರಿಕಾಗೋಷ್ಠಿ ನಾವು ಉದ್ಯೋಗ ಮೇಳವನ್ನು ನಡೆಸಿಕೊಂಡು ಬಂದು ಸರಿಸುಮಾರು 2,500 3,000 ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶಗಳು. ಈ ವರ್ಷವೂ ಸರಿಸುಮಾರು 5,000 ಉದ್ಯೋಗ ಅವಕಾಶಗಳಿದೆ. ಇದರ ಬಗ್ಗೆ ನಮ್ಮ ಅಧ್ಯಕ್ಷರು ನಮ್ಮ ಚೇರ್ಮನ್ ಅವರು ಇಸ್ಕೊಂಡಿದ್ದಾರೆ. ಈ ಸಭೆಗೆ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ. ನಾವು ಉಡುಪಿ ಗ್ರಾಮೀಣ ಬಂಟರ ಸಂಘ ಚಾರಿಟೇಬಲ್ ಟ್ರಸ್ಟ್ ಕುಂತಳನಗರ ಮಣಿಪುರದಲ್ಲಿ ಕಳೆದ 4 ವರ್ಷದಿಂದ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ಸ್ಥಾಪಿಸಿ ಮಾಡ್ತಾ ಇದ್ದೇವೆ. ಈ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಯುವಕರು, ಮಹಿಳೆಯರಿಗೆ ಮತ್ತು ರೈತರಿಗೆ ನಾವು ಅಲ್ಲಿ ನಿರಂತರವಾಗಿ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷನೂ ನಾವು ಜಾಬ್ ಫೇರ್ ಅನ್ನು ಅಲ್ಲಿ ಮಾಡಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಯುವಕರಿಗೆ ನಿರುದ್ಯೋಗ ಸಮಸ್ಯೆಯನ್ನು ಆದಷ್ಟು ಕಮ್ಮಿ ಮಾಡಲು ನಾವು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಬಾರಿನೂ ನಾವು ಈ 4ನೇ ಮೆಗಾ ಉದ್ಯೋಗ ಮೇಳವನ್ನು ನವೆಂಬರ್ 6 ರಂದು ಗುರುವಾರ ನಾವು ಇಟ್ಟಿದ್ದೇವೆ. ಈ ಉದ್ಯೋಗ ಮೇಳವನ್ನು MRG ಗ್ರೂಪ್ ಬೆಂಗಳೂರು ಇದರ ಫೌಂಡರ್ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಕಳೆದ 3 ಉದ್ಯೋಗ ಮೇಳವನ್ನು MRG ಗ್ರೂಪಿನವರೇ ಸ್ಪಾನ್ಸರ್ ಮಾಡಿದ್ದಾರೆ. ನಾವು ಈ ಉದ್ಯೋಗ ಮೇಳ ಮಾಡುವ ಮೂಲಕ ನಮ್ಗೆ ತುಂಬಾ ತೃಪ್ತಿ ತಂದಿದೆ. ಯಾಕೆಂದ್ರೆ ಮೋರ್ ದೆನ್ 2,200 ಯುವಕರಿಗೆ ಮತ್ತು ಮಹಿಳೆಯರಿಗೆ ನಮ್ಮಲ್ಲಿ ಈ ಉದ್ಯೋಗ ಮೇಳದ ಮೂಲಕ ಜಾಬ್ ಸಿಕ್ಕಿರುವುದು ತುಂಬಾ ಸಂತೋಷದ ವಿಷಯ. ಸೊ ಈ ಬಾರಿನೂ ಈಗಾಗಲೇ ಸುಮಾರು 2,000ದಷ್ಟು ಯುವಕರು ಮತ್ತು ಮಹಿಳೆಯರು ರಿಜಿಸ್ಟ್ರೇಷನ್ ಆನ್ಲೈನ್ ಮೂಲಕ ಮಾಡಿದ್ದಾರೆ. ಇನ್ನು ನಮ್ಮ ಎಕ್ಸ್ಪೆಕ್ಟೇಷನ್ ಅರೌಂಡ್ 3,500 ಕ್ಯಾಂಡಿಡೇಟ್ ಆನ್ಲೈನ್ ಮತ್ತು ಸ್ಪಾಟ್ ರಿಜಿಸ್ಟ್ರೇಷನ್ ಮೂಲಕ ಬರಬಹುದು ಅಂತ ನಿರೀಕ್ಷೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 47 ಕಂಪನಿಗಳನ್ನು ನಾವು ಫೈನಲ್ ಮಾಡಿದ್ದೇವೆ. 50 ಕಂಪನಿ ಬರ್ತದೆ. ಸೊ ಸುಮಾರು 70 ಕಂಪನಿಗಳು ನಮ್ಗೆ ರಿಜಿಸ್ಟರ್ ಮಾಡಿದ್ರು. ಆದ್ರೆ ನಾವು ಔಟ್ ಆಫ್ 70 50 ಕಂಪನಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತೇವೆ. ಅಂದ್ರೆ ಯಾವ ಕಂಪನಿಯಲ್ಲಿ ಉದ್ಯೋಗಾವಕಾಶ ಜಾಸ್ತಿ ಇರ್ತದೆ ಮತ್ತೆ ಯಾವ ಕಂಪನಿ IT ರಿಲೇಟೆಡ್ ಅದನ್ನೆಲ್ಲ ನೋಡ್ಬಿಟ್ಟು ನಾವು 50 ಕಂಪನಿಗಳಿಗೆ ಅಲ್ಲಿ ಅವಕಾಶ ಮಾಡಿ ಇವಾಗ ಫೈನಲ್ ಮಾಡಿದ್ದೇವೆ. ಸೊ ಈ ಉದ್ಯೋಗ ಮೇಳದ ಉದ್ಘಾಟನೆಯನ್ನು MRG ಗ್ರೂಪಿನ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಬೆಳಿಗ್ಗೆ 9:15ಕ್ಕೆ ಉದ್ಘಾಟನೆ ಮಾಡಲಿದ್ದಾರೆ. ಮಾತ್ರವಲ್ಲದೆ ಈ ಮುಖ್ಯ ಅತಿಥಿಗಳಾಗಿ ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀಮತಿ ಸ್ವರೂಪ್ ಅವರು ಬರಲಿದ್ದಾರೆ. ಅದೇ ತರ ಸಿಇಒನು ಒಪ್ಪಿದ್ದಾರೆ, ಅವರು ಬರ್ತಾರೆ. ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಶಾಸಕರು, ಜಿಲ್ಲೆಯ ಎಲ್ಲ ಶಾಸಕರು ಬೆಳಿಗ್ಗೆ ಮತ್ತು ಸಾಯಂಕಾಲ ವ್ಯಾಲಿಡಿಟಿ ಪ್ರೋಗ್ರಾಮ್ಗೆ ಬರ್ತೇನೆ ಅಂತ ಈಗಾಗಲೇ ಒಪ್ಪಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಬೇಕು ಅಂತ ನಾವು ನಡೆಯುತ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ನಮ್ಮ ಜಾಬ್ ಫೇರ್ ಬೆಳಿಗ್ಗೆ 8:00 ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ 8:30 ರಿಜಿಸ್ಟ್ರೇಷನ್ ಅಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮತ್ತೆ ಇಂಟರ್ವ್ಯೂ ಪ್ರೋಸೆಸ್ ಪ್ರಾರಂಭ ಆಗಿ ಸಾಯಂಕಾಲ 5 ಗಂಟೆ ತನಕ ನಾವು ಈ ಒಂದು ಇಂಟರ್ವ್ಯೂ ಪ್ರೋಸೆಸ್ ಇರ್ತದೆ. 5 ಗಂಟೆ ನಂತರ ನಾವು ವ್ಯಾಲಿಡಿಟಿ ಪ್ರೋಗ್ರಾಮ್ ಅಂದ್ರೆ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್, ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅವರ ಹೆಸರು ಅಂದ್ರೆ ಡೀಟೇಲ್ಸ್ ಇದೆಲ್ಲ ಕಂಪನಿಯವರ ಹತ್ರ ತಕೊಂಡು ನಾವು ಅಲ್ಲಿ ಅನೌನ್ಸ್ ಮಾಡ್ತೇವೆ. ವ್ಯಾಲಿಡಿಟಿ ಪ್ರೋಗ್ರಾಮಿಗೂ ಕಾರ್ಕಳದ ಶಾಸಕರು, ಮಾಜಿ ಸಚಿವರಾದ ಸುನೀಲ್ ಕುಮಾರ್, ಅದೇ ತರ MLAs ಗಳು ಮತ್ತೆ ಗಣ್ಯ ವ್ಯಕ್ತಿಗಳು ಎಲ್ಲ ಬಂದು ಈ ಸಮಾರಂಭವನ್ನು ಯಶಸ್ವಿ
ಮಾಡಿಕೊಂಡು ಕೊಡ್ತಾರೆ. ಸುಮಾರು ವಾಲಂಟಿಯರ್ಸ್ ಎಲ್ಲ ಈ ಅಭ್ಯರ್ಥಿಗಳಿಗೆ ಒಳ್ಳೆಯ ಗೈಡ್ ಮಾಡ್ತಾರೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಿಮ್ಮ ಸಹಕಾರ ತುಂಬಾ ಅಗತ್ಯ.